ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಈಜಿಪ್ಟ್, ಕತಾರ್ ಅಂಡ್ ಟರ್ಕಿ ಮೀಡಿಯೇಟೆಡ್ ಅ ಗಾಜಾ ಡಿಕ್ಲರೇಷನ್ ಅಂಡರ್ ವಿಚ್ ಹಮಾಸ್ ರಿಲೀಸ್ಡ್ ರಿಮೈನಿಂಗ್ ಹೋಸ್ಟೇಜಸ್, ಇಸ್ರೇಲ್ ಫ್ರೀಡ್ ಓವರ್ 1000 ಪ್ಯಾಲೆಸ್ಟೀನಿಯನ್ ಪ್ರಿಸನರ್ಸ್. ಈಸ್ ದಿಸ್ ಈಸ್ ಫೈರ್ ಕ್ರೈಸಿಸ್? ನೋಡ್ತಾ ಇದ್ದೇವೆ ಇದ್ರ ಬಗ್ಗೆ ನಿನ್ನೆ ಮೊನ್ನೆಯಿಂದ. ಈಜಿಪ್ಟ್, ಕತಾರ್ ಮತ್ತೆ ಟರ್ಕಿ ದೇಶಗಳ ಒಂದು ಮಧ್ಯಸ್ಥಿಕೆಯಲ್ಲಿ ಗಾಜಾ ಡಿಕ್ಲರೇಷನ್, ಗಾಜಾ ಘೋಷಣೆ, ಅದರ ಅಡಿಯಲ್ಲಿ ಹಮಾಸು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದೆ. ಅದರ ಜೊತೆ ಇಸ್ರೇಲ್ ಸುಮಾರು 1000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯನ್ ಕೈದಿಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಸೀಸ್ ಫೈರ್ ಕ್ರೈಸಿಸ್ ಆಗಿರುವಂತಹ ಈ ಸಂದರ್ಭವನ್ನ ಈ ಸ್ವಲ್ಪ ಸರಾಗಗೊಳಿಸ್ತಾ ಇದೆ ಇಂತಹ ಒಂದು ಕ್ರಮಗಳು ಅಂತ ಹೇಳಬಹುದು. ಇನ್ನು ಮುಂದಿನ ವಿಚಾರ, ಇಂಡಿಯಾಸ್ 2023 ಸಿವಿಲ್ ರಿಜಿಸ್ಟ್ರೇಷನ್ India's 2023 civil registration system report shows birth declined slightly while registered deaths rose to 86.2 lakh, indicating a slow demographic transition. 2023ರ ನಾಗರಿಕ ನೋಂದಣಿ ವ್ಯವಸ್ಥೆ ಪ್ರಕಾರ ಜನನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ನೋಂದಾಯಿತ ಸಾವುಗಳು ರಿಜಿಸ್ಟರ್ಡ್ ಡೆತ್ಸ್ 86.6 ಲಕ್ಷಕ್ಕೆ ಏರಿಕೆ ಆಗಿದೆ. ಅದರರ್ಥ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂದ್ರೆ ಹೇಗೆ ಬದುಕು ಉಳಿದವರ ಪ್ರಮಾಣ ಅಥವಾ ಸಾವನ್ನಪ್ಪುವವರ ಪ್ರಮಾಣ, ಬದುಕು ಜನನ ಪ್ರಮಾಣ ಎಲ್ಲ ನಿಧಾನಗತಿಯಲ್ಲಿ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತಂದ್ರೆ ಇಟ್ಸ್ ಅ ಕಂಟಿನ್ಯೂಸ್ ಪರ್ಮನೆಂಟ್ ಅಂಡ್ ಕಂಪಲ್ಸರಿ ರೆಕಾರ್ಡ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಇನ್ ಇಂಡಿಯಾ ಅಂಡರ್ ದಿ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ಸ್ ಆಕ್ಟ್ 1969. 1969ರ ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ, ಇದರ ಅಡಿಯಲ್ಲಿ ನಾಗರಿಕ ನೋಂದಣಿ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಇದೇನ್ ಮಾಡುತ್ತೆ ಅಂತಂದ್ರೆ ಜನನ ಮತ್ತೆ ಮರಣಗಳನ್ನ ಕಂಟಿನ್ಯೂಸ್ ಆಗಿ ಪರ್ಮನೆಂಟ್ ಆಗಿ ಒಂದ್ ಕಡೆ ರಿಜಿಸ್ಟರ್ ಮಾಡುತ್ತೆ, ಮತ್ತೆ ಕಡ್ಡಾಯವಾಗಿ ಇದರಲ್ಲಿ ದಾಖಲೆ ಮಾಡ್ತಾರೆ. ಜೆಂಡರ್ ಇಂಬ್ಯಾಲೆನ್ಸ್ ಅಂತಂದ್ರೆ ಇಟ್ ರೆಫರ್ಸ್ ಟು ಸ್ಕ್ಯೂಡ್ ಸೆಕ್ಸ್ ರೇಷಿಯೋ ವೇರ್ ಮೇಲ್ ಬರ್ತ್ಸ್ ಎಕ್ಸೀಡ್ ಫೀಮೇಲ್ ಬರ್ತ್ಸ್, ರಿಫ್ಲೆಕ್ಟಿಂಗ್ ಡೀಪ್ ರೂಟೆಡ್ ಸೋಷಿಯಲ್ ಬಯಾಸಸ್ ಅಂಡ್ ಸೆಲೆಕ್ಟಿವ್ ಬರ್ತ್ ಪ್ರಾಕ್ಟೀಸಸ್ ಇನ್ ಮೆನಿ ಇಂಡಿಯನ್ ಸ್ಟೇಟ್ಸ್. ಪುರುಷ ಮತ್ತೆ ಸ್ತ್ರೀ ಜನನದಲ್ಲಿ ಆಗುವಂತಹ ಅಸಮತೋಲನ, ಲಿಂಗಾನುಪಾತ ಅಂತ ಕರಿತೀವಲ್ವಾ, ಹಾಗಾಗಿ ಅದು ಮುಖ್ಯವಾಗಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸಾಮಾಜಿಕ ಪೂರ್ವಾಗ್ರಹಗಳು ಅಂತ ನಿಮ್ಗೆ ಗೊತ್ತಿದೆ, ಗಂಡು ಮಗುವಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು, ಮತ್ತೆ ಸೆಲೆಕ್ಟಿವ್ ಬರ್ತ್ ಪ್ರಾಕ್ಟೀಸಸ್ ಮುಂತಾದವುಗಳನ್ನ ಗಂಡು ಮಗುವಿಗೆ ಆದ್ಯತೆ ಕೊಟ್ಟು ಕೆಲವೊಂದ್ಸಾರಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳನ್ನ ಸಹ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಇದರಿಂದ ಜೆಂಡರ್ ಇಂಬ್ಯಾಲೆನ್ಸ್ ಆಗುವಂತಹ ಪರಿಸ್ಥಿತಿಗಳು ಕಂಡುಬರುತ್ತೆ. ಇನ್ನು ಜೋಯಲ್ ಮಾಕಿರ್, ಫಿಲಿಪ್ ಅಗಿಯಾನ್, ಪೀಟರ್ ಹಾವಿಟ್, ಮುಖ್ಯವಾಗಿ ಇವರು 2025ರ ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಅವರು ಮುಖ್ಯವಾಗಿ ವರ್ಕ್ ಆನ್ ಇನ್ನೋವೇಷನ್ ಡ್ರಿವನ್ ಎಕನಾಮಿಕ್ ಗ್ರೋತ್ ಅಂಡ್ ಲಾಂಗ್ ಟರ್ಮ್ ಪ್ರೊಡಕ್ಟಿವಿಟಿ, ಇನ್ನೋವೇಷನ್ ಡ್ರಿವನ್ ನಾವೀನ್ಯತೆ ಚಾಲಿತ ಆರ್ಥಿಕ ಬೆಳವಣಿಗೆ, ಅದರ ಜೊತೆ ದೀರ್ಘಾವಧಿಯ ಉತ್ಪಾದಕತೆ, ಇದರ ಕುರಿತಾಗಿ ಮಾಡಿದಂತಹ ರಿಸರ್ಚ್ಗೆ ಕೆಲಸಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಎಕನಾಮಿಕ್ಸ್ ಅಲ್ಲಿ. ಇನ್ನು ಎಂಡೋಜಿನಸ್ ಗ್ರೋತ್ ಥಿಯರಿ ಅಂತಿದೆ, ಅಡ್ವಾನ್ಸ್ಡ್ ಬೈ ಅಗಿಯಾನ್ ಅಂಡ್ ಹಾವಿಟ್. ಇದೇನ್ ಹೇಳುತ್ತೆ ಅಂತಂದ್ರೆ ಹೌ ಇನೋವೇಷನ್, ರಿಸರ್ಚ್ ಅಂಡ್ ಹ್ಯೂಮನ್ ಕ್ಯಾಪಿಟಲ್ ವಿತ್ ಇನ್ ಆನ್ ಎಕಾನಮಿ ಡ್ರೈವ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಬೆಳವಣಿಗೆ, ಅದಕ್ಕೆ ನಮ್ಮ ನಾವೀನ್ಯತೆ ಇನೋವೇಷನ್ ಹೇಗೆ ಕಾರಣ ಆಗುತ್ತೆ, ಹೊಸ ಹೊಸ ಸಂಶೋಧನೆಗಳು, ಮತ್ತೆ ಹ್ಯೂಮನ್ ಕ್ಯಾಪಿಟಲ್ ಮಾನವ ಸಂಪನ್ಮೂಲ ಅಥವಾ ಮಾನವ ಬಂಡವಾಳ ಹೇಳ್ತೀವಲ್ವ, ಇದೆಲ್ಲ ಹೇಗೆ ಒಂದು ಕೊಡುಗೆಯನ್ನು ನೀಡುತ್ತೆ ಆರ್ಥಿಕ ಬೆಳವಣಿಗೆಗೆ ಅಂತ ಅವರು ಸ್ಟಡಿ ಮಾಡಿ ಇದರ ಮೇಲೆ ವರ್ಕ್ ಮಾಡಿದ್ದಾರೆ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತಂದ್ರೆ ಅದ ಕಾನ್ಸೆಪ್ಟ್ ಒಂದು ಅಂತಂದ್ರೆ ಇಟ್ ಹೈಲೈಟೆಡ್ ಇನ್ ದರ್ ವರ್ಕ್ ರೆಫರ್ಸ್ ಟು ಹೌ ನ್ಯೂ ಟೆಕ್ನಾಲಜೀಸ್ ರೀಪ್ಲೇಸ್ ಓಲ್ಡ್ ಇಂಡಸ್ಟ್ರೀಸ್, ರೀಶೇಪಿಂಗ್ ಎಕನಾಮಿಕ್ ಸ್ಟ್ರಕ್ಚರ್ಸ್ ಓವರ್ ಟೈಮ್. ಕಾಲ ಕಳೆದ ಹಾಗೆ ಹೇಗೆ ಹಳೆಯ ಕೈಗಾರಿಕೆಗಳನ್ನ ಹೊಸ ತಂತ್ರಜ್ಞಾನಗಳು ಬದಲಾಯಿಸ್ತಾ ಹೋಗುತ್ತೆ, ಆರ್ಥಿಕ ರಚನೆಗಳು, ಎಕನಾಮಿಕ್ ಸ್ಟ್ರಕ್ಚರ್ಗಳು ಹೇಗೆ ಮರುರೂಪುಗೊಳ್ಳುತ್ತೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ನಂತರ ನ್ಯೂ ಸ್ಟ್ಯಾಂಫೋರ್ಡ್ ಸ್ಟಡಿ ರಿವೀಲ್ಸ್ ದಟ್ snow leopards have the lowest genetic diversity among big cats due to historically small population, not recent inbreeding. ನೀವು ಕೇಳಿರಬಹುದು, ಹಿಮ ಚಿರತೆ, ಸ್ನೋ ಲೆಪರ್ಡ್ ಅಂತಂದ್ರೆ ಇನ್ಬ್ರೀಡಿಂಗ್ ಅಂತಂದ್ರೆ ಹೊರಗಡೆ ಇರುವಂತಹ ಪ್ರಜಾತಿಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆ ಆಗದೆ ಇನ್ಬ್ರೀಡಿಂಗ್, ಒಳ ಸಂತಾನೋತ್ಪತ್ತಿಯಿಂದಾಗಿ ಇದನ್ನ ದೊಡ್ಡ ಬೆಕ್ಕುಗಳು ಅಂತ ಕರಿತೀವಲ್ವ, ಬಿಗ್ ಕ್ಯಾಟ್ ಅಂತ ಕರಿತೇವೆ, ಅಂತ ಬಿಗ್ ಕ್ಯಾಟ್ಗಳಲ್ಲಿ ಆನುವಂಶಿಕ ವೈವಿಧ್ಯತೆ ಈ ಸ್ನೋ ಲೆಪರ್ಡ್ಗಳಲ್ಲಿ ಬಹಳ ಕಡಿಮೆ ಇದೆ. ಆನುವಂಶಿಕ ವೈವಿಧ್ಯತೆ ಅಂತಂದ್ರೆ ಜೆನೆಟಿಕ್ ಡೈವರ್ಸಿಟಿ ಅಂತಂದ್ರೆ ರೇಂಜ್ ಆಫ್ ಜೆನೆಟಿಕ್ ಡಿಫರೆನ್ಸಸ್ ವಿತ್ ಇನ್ ಅ ಸ್ಪೀಶೀಸ್, ಒಂದು ಪ್ರಜಾತಿಯ ಪ್ರಭೇದದ ಒಳಗೆ
ಆ ಒಂದು ಸ್ಪೀಶೀಸ್ ಒಳಗೆ ಆನುವಂಶಿಕ ವ್ಯತ್ಯಾಸಗಳು ಯಾವ ತರ ಡಿಫರೆನ್ಸ್ ಇರುತ್ತೆ, ಜೆನೆಟಿಕ್ ವೇರಿಯೇಷನ್ ಯಾವ ತರ ಇರುತ್ತೆ. ಅಂಡ್ ಲೋ ಡೈವರ್ಸಿಟಿ ರೆಡ್ಯೂಸಸ್ ಸ್ಪೀಶೀಸ್ ಅಬಿಲಿಟಿ ಟು ಅಡಾಪ್ಟ್ ಫ್ಯೂಚರ್ ಥ್ರೆಟ್ಸ್ ಲೈಕ್ ಕ್ಲೈಮೇಟ್ ಚೇಂಜ್. ಅಂತಂದ್ರೆ ಇದು ಕಡಿಮೆ ಇದ್ದ ಹಾಗೆ, ಈ ಒಂದು ಆನುವಂಶಿಕ ವೈವಿಧ್ಯತೆ ಕಡಿಮೆ ಇದ್ರೆ ಮುಂದೆ ಆಗುವಂತ ಅಪಾಯಗಳನ್ನ ಎದುರಿಸೋದು ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ನೋಡಿ, ಜೀನ್ಸ್ ಇರುತ್ತೆ, ಜೀನ್ಸ್ ಅಲ್ಲಿ ನಮ್ಮ ಅಬಿಲಿಟಿಗಳು, ಲಿಮಿಟೇಷನ್ಗಳೆಲ್ಲ ಇರುತ್ತೆ. ಜೆನೆಟಿಕ್ ಡೈವರ್ಸಿಟಿ ಅಂತಂದ್ರೆ ಬೇರೆ ಬೇರೆ ಪ್ರದೇಶಗಳ ಅಥವಾ ಬೇರೆ ಬೇರೆ ಸ್ಥಳಗಳ ಬೇರೆ ಬೇರೆ ಜನಾಂಗ ಪ್ರಭೇದಗಳ ಜೀನ್ಸಿನ ಕೆಲವು ಒಳ್ಳೆಯ ಕ್ವಾಲಿಟಿಗಳು ಸಹ ಇರಬಹುದು. ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಇದೆ ಅಂತಂದ್ರೆ ಅದರಲ್ಲಿ ರೆಸಿಸ್ಟೆನ್ಸ್ ಪವರ್ ಇರಬಹುದು, ಹೊಸ ಹೊಸ ಸಮಸ್ಯೆಗಳಿಗೆ ಹೇಗೆ ಎದುರಿಸ್ಕೊಳ್ಬೇಕು, ನಮ್ಮನ್ನ ಹೇಗೆ ಒಡ್ಕೊಳ್ಬೇಕು ಅನ್ನುವಂಥ ಕೆಪಾಸಿಟಿ. ಆ ಕೆಪಾಸಿಟಿ ಕಡಿಮೆ ಇದ್ದ ಹಾಗೆ ಹೊಸ ಹೊಸ ಸಿಚುವೇಶನ್ ನಲ್ಲಿ ಹೇಗೆ ಬಾಡಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಆ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಇರೋದ್ರಿಂದ ಮುಂದೆ ಅಪಾಯ ಆದಾಗ ಕಷ್ಟ ಆಗುತ್ತೆ. ಇನ್ನು ಪ್ರಾಜೆಕ್ಟ್ ಸ್ನೋ ಲೆಪಾರ್ಡ್ ಇಸ್ ಇಂಡಿಯಾಸ್ ಕನ್ಸರ್ವೇಷನ್ ಇನಿಷಿಯೇಟಿವ್ ಫಾರ್ ಹೈ ಆಲ್ಟಿಟ್ಯೂಡ್ ವೈಲ್ಡ್ ಲೈಫ್ ಇನ್ವಾಲ್ವಿಂಗ್ ಲೋಕಲ್ ಕಮ್ಯುನಿಟೀಸ್ ಅಕ್ರಾಸ್ ಹಿಮಾಲಯನ್ ಸ್ಟೇಟ್ಸ್ ಟು ಪ್ರೊಟೆಕ್ಟ್ ದಿಸ್ ವಲ್ನರಬಲ್ ಸ್ಪೀಶೀಸ್. ಎತ್ತರದ ಪ್ರದೇಶಗಳಲ್ಲಿ ವನ್ಯಜೀವಿ ಸಂರಕ್ಷಣಾ ಉಪಕ್ರಮ ಅಂತಂದ್ರೆ ಭಾರತ ಕೈಗೊಂಡಂತಹ ಒಂದು ಕ್ರಮ ಯಾವುದು? ಪ್ರಾಜೆಕ್ಟ್ ಸ್ನೋ ಲೆಪರ್ಡ್. ಈ ದುರ್ಬಲ ಜಾತಿನ ಉಳಿಸ್ಲಿಕ್ಕೆ ರಾಜ್ಯ ಹಿಮಾಲಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಿದೆಯಲ್ವಾ, ಹಿಮಾಲಯ ಪ್ರದೇಶಗಳಲ್ಲಿ, ಅದರಲ್ಲಿ ಸ್ಥಳೀಯ ಸಮುದಾಯಗಳನ್ನ ಸಹ ಸೇರಿಸಿಕೊಂಡು ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಹೋಗ್ತಾರೆ. ಅದ ನಂತರ ಒಂದು 2 ಕ್ವಶನ್ ಇದೆ. ಮೊದಲನೇದು ನೋಡಿ, ವಿತ್ ರೆಫರೆನ್ಸ್ ಟು ದಿ ರೀಸೆಂಟ್ ಫೈಂಡಿಂಗ್ಸ್ ಆನ್ ಸ್ನೋ ಲೆಪಾರ್ಡ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. The low genetic diversity in snow leopards is attributed to persistent historically small population rather than current inbreeding. Low genetic diversity in a species directly undermines its ability to cope with evolving threats such as climate change. Project Snow Leopard in India excludes local community participation to prevent human-animal conflict. 1 ಮತ್ತು 2ನೇದು ಕರೆಕ್ಟು, 3ನೇದು ಇನ್ಕರೆಕ್ಟ್ ಅಲ್ವಾ? ಯಾಕೆ ಹೇಳಿ? ಹೌ ಮೆನಿ ಅಂತ ಕೇಳಿದ್ದಾರೆ, 1 and 2 ಆರ್ ಕರೆಕ್ಟು. 3ನೇದ್ರಲ್ಲಿ ಎಕ್ಸ್ಕ್ಲೂಡ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ಕ್ಲೂಡ್ ಅಂತಂದ್ರೆ ಹೊರಗಡೆ ಇಡೋದು. ಆದ್ರೆ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಅಲ್ಲಿ ಲೋಕಲ್ ಕಮ್ಯುನಿಟಿ ಸಹ ಒಳಗೊಂಡಿರುತ್ತೆ. ಅವರು ಸಹ ಸಮುದಾಯಗಳು, ಸ್ಥಳೀಯ ಸಮುದಾಯಗಳು ಸಹ ಪಾಲ್ಗೊಂಡಿರುತ್ತವೆ. ಇನ್ನು ಅಕಾರ್ಡಿಂಗ್ ಟು ದ ಎಕನಾಮಿಕ್ ಕಾನ್ಸೆಪ್ಟ್ ಅಸೋಸಿಯೇಟೆಡ್ ವಿತ್ ದಿ 2025 Nobel laureates, which of the following best reflects the idea of creative destruction? ಇದಕ್ಕೆ ನೇರವಾಗಿ ಆನ್ಸರ್ ನೋಡಿ. ಇದಂತಂದ್ರೆ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತಂದ್ರೆ ಇಟ್ ರೆಫರ್ಸ್ ಟು ನ್ಯೂ ಟೆಕ್ನಾಲಜೀಸ್ ರೀಪ್ಲೇಸಿಂಗ್ ಓಲ್ಡ್ ಇಂಡಸ್ಟ್ರೀಸ್ ಓವರ್ ಟೈಮ್. ಹೊಸ ತಂತ್ರಜ್ಞಾನಗಳು ಹಳೆ ಇಂಡಸ್ಟ್ರಿಗಳನ್ನ ಹೇಗೆ ಕಾಲಾನುಕ್ರಮಣದಲ್ಲಿ ನಿಧಾನವಾಗಿ ಕಾಲ ಕಳೆದ ಹಾಗೆ ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಅದೇನು? ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. ಎಸ್ಟಿಮೇಟಿಂಗ್ ಇಂಡಿಯಾಸ್ ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅಂತ. ಫಸ್ಟ್ ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅಂತಂದ್ರೆ ಏನು? ಹಾಗಂತಂದ್ರೆ ಹೈಯೆಸ್ಟ್ ರೇಟ್ ಅಟ್ ವಿಚ್ ಅನ್ ಎಕಾನಮಿ ಕ್ಯಾನ್ ಗ್ರೋ ಸ್ಟಡಿಲಿ ಓವರ್ ಟೈಮ್ ವಿತೌಟ್ ಕಾಸಿಂಗ್ ಹೈ ಇನ್ಫ್ಲೇಷನ್ ಆರ್ ಮೇಜರ್ ಇನ್ಸ್ಟೆಬಿಲಿಟಿ. ಒಂದು ನಾವು ಹೇಳ್ತೀವಲ್ವಾ, ಬೆಳವಣಿಗೆಯ ದರ. ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅಂತಂದ್ರೆ ಏನು? ಹೈಯೆಸ್ಟ್ ರೇಟ್, ನಮ್ಮ ಹತ್ರ ಇರುವಂತಹ, ನಾವು ಸಾಧಿಸಬಹುದಾದಂತಹ ಹೈಯೆಸ್ಟ್ ರೇಟು. ಆ ರೇಟ್ ಹೇಗಿರುತ್ತೆ ಅಂತಂದ್ರೆ ಎಕಾನಮಿ ಸ್ಟಡಿಲಿ, ಸುಸ್ಥಿರವಾಗಿ ಗ್ರೋ ಆಗ್ತಾ ಇರುತ್ತೆ. ಹೈ ಇನ್ಫ್ಲೇಷನ್ ಸಹ ಆಗ್ತಾ ಇರೋದಿಲ್ಲ. ಇನ್ಫ್ಲೇಷನ್ ಅನ್ನು ನಾವು ತಡೆಗಟ್ಟಿರ್ತೇವೆ. ಮೇಜರ್ ಇನ್ಸ್ಟಾಬಿಲಿಟಿ ಸಹ ಇರೋದಿಲ್ಲ. ಅದಕ್ಕೆ ನಾವು ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅಂತ ಕರಿತೇವೆ. ಅಂತಂದ್ರೆ ಈಗ ಒಂದು ಗಾಡಿ, ವಾಹನ ಇದೆ ಅಂತಂದ್ರೆ ಇದನ್ನು ಹೇಗೆ ನಾವು ಎಕ್ಸಾಂಪಲ್ ಕೊಡಬಹುದು? ಇಟ್ಸ್ ಲೈಕ್ ದಿ ಸೇಫ್ ಮ್ಯಾಕ್ಸಿಮಮ್ ಸ್ಪೀಡ್ ಅಟ್ ವಿಚ್ ಇಂಡಿಯಾಸ್ ಎಕನಾಮಿಕ್ ಇಂಜಿನ್ ಕ್ಯಾನ್ ರನ್ ಸ್ಮೂತ್ಲಿ. ಒಂದು ಇಂಜಿನ್ ಇದೆ, ಇನ್ನು ರನ್ ಆಗ್ಬೇಕಾದ್ರೆ ಸ್ಮೂತ್ ಆಗಿ ರನ್ ಆಗ್ಬೇಕು, ಮತ್ತೆ ಸ್ಪೀಡ್ ಆಗಿ ಹೋಗ್ಬೇಕು. ಅವಾಗ ಅಲ್ಲಿ ಸೇಫ್ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಇರುತ್ತಲ್ವಾ, ಅದಕ್ಕೆ ನಾವು ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅಂತ ಕಂಪೇರ್ ಮಾಡಬಹುದು. ನಮ್ಮ ಇಂಡಿಯಾದ ಎಕನಾಮಿಕ್ ಇಂಜಿನ್ ಸ್ಮೂತ್ ಆಗಿ ರನ್ ಆಗ್ಬೇಕು ಅಂತಂದ್ರೆ ಇರುವಂತಹ ಸೇಫ್ ಮ್ಯಾಕ್ಸಿಮಮ್ ಸ್ಪೀಡ್. ಸದ್ಯಕ್ಕೆ ನಮ್ಮ ಫಾರ್ ಇಂಡಿಯಾ ಎಕನಾಮಿಸ್ಟ್ ಕರೆಂಟ್ಲಿ ಬಿಲೀವ್ ದಿಸ್ ಇಸ್ ಅರೌಂಡ್ 6.5%. ಈ ಒಂದು ರೇಟು ಸದ್ಯಕ್ಕೆ 6.5 ಅಂತ ಎಕಾನಮಿಸ್ಟ್ಗಳು ಹೇಳ್ತಾರೆ. ಬಟ್ ಇಂಡಿಯಾ ಗ್ರೂ 7.8 ರೀಸೆಂಟ್ಲಿ. ಆದ್ರೆ ನಾವು ರೀಸೆಂಟ್ ಆಗಿ ನೋಡಿದ ಹಾಗೆ ನಮ್ಮ ಗ್ರೋತ್ ರೇಟು 7.8 ಇದೆ. ಅದರ ಅರ್ಥ ಏನು? ಡಸ್ ದಟ್ ಮೀನ್ ವಿ ಕ್ಯಾನ್ ಗ್ರೋ ಫಾಸ್ಟರ್? ಬಹಳ ಬೇಗ ನಾವು ಗ್ರೋ ಆಗ್ಬಿಡ್ತೀವ? ಇನ್ 2025-26 Q1 India's GDP grew 7.8%. However, this looks high only on paper. ಇದೆಲ್ಲ ಪೇಪರ್ ಮೇಲೆ ಚಂದ ಕೇಳಲಿಕ್ಕೆ ಅಥವಾ ನೋಡ್ಲಿಕ್ಕೆ. ಆದ್ರೆ ಫಸ್ಟ್ ಕ್ವಾರ್ಟರ್ ಜೊತೆ ನಾವು ಕಂಪೇರ್ ಮಾಡಿದ್ರೆ
2022, 23, 24, 25 ಎವರೇಜ್ ಕ್ವಾರ್ಟರ್ ಒನ್ ಗ್ರೋತ್ 9.9 ಇದೆ. ಕರೆಂಟ್ 7.8 ಇದೆ. ಅಂತಂದ್ರೆ ಆಕ್ಚುಲಿ ಕ್ವಾರ್ಟರ್ ಒನ್ ಗಿಂತ ನಮ್ಮ ಗ್ರೋತ್ ಇಳಿಕೆ ಆಗಿದೆ ಅಲ್ವಾ, ಕಂಪೇರ್ ಮಾಡಿದ್ರೆ 2023, 24, 25 ಆವಾಗಿನ ಕ್ವಾರ್ಟರ್ ಒನ್ ಗ್ರೋತಿಗೂ ಈಗಿನ ಕ್ವಾರ್ಟರ್ ಒನ್ ಗ್ರೋತಿಗೂ ಇಳಿಕೆ ಆಗಿದೆ. 9.9 ಇರೋದು 7.8 ಆಗಿದೆ. ಮೀನಿಂಗ್ ದೇರ್ ಇಸ್ ನೋ ಪ್ರೂಫ್ ಯೆಟ್ ದಟ್ ಇಂಡಿಯಾಸ್ ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ಹ್ಯಾಸ್ ಇನ್ಕ್ರೀಸ್ಡ್. ಇದರ ಅರ್ಥ ಮುಂದಿನ ದಿನಗಳಲ್ಲೂ ಸಹ ನಾವು ಪೊಟೆನ್ಶಿಯಲ್ ಗ್ರೋತ್ ರೇಟ್ ಅನ್ನ ಹೇಗೆ ಸಾಧಿಸ್ತೇವೆ ಇದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಆದ್ರೂ ಸಹ ಎಕನಾಮಿಸ್ಟ್ಗಳು ಯಾಕೆ ಪೊಟೆನ್ಶಿಯಲ್ ಅನ್ನ 6.5 ಅಂತ ಇಟ್ಟಿದ್ದಾರೆ? ಇಲ್ಲಿ ಎರಡು ಕೀ ಟರ್ಮ್ ಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ರೇಟ್, ಇನ್ನೊಂದು ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಮೊದಲನೇದೇನು ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ರೇಟ್ ಅಂತಂದ್ರೆ ಇದು GDP ಪರ್ಸೆಂಟೇಜ್ ಆಫ್ GDP ಇನ್ವೆಸ್ಟೆಡ್ ಇನ್ ಲಾಂಗ್ ಟರ್ಮ್ ಅಸೆಟ್ ಅಂತಂದ್ರೆ ದೀರ್ಘಕಾಲದ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಿದಂತಹ ಒಂದು GDP ಪರ್ಸೆಂಟೇಜ್. ದೀರ್ಘಕಾಲದ ಸ್ವತ್ತುಗಳು ಅಂತಂದ್ರೆ ಲಾಂಗ್ ಟರ್ಮ್ ಅಸೆಟ್ ಗಳಂತಂದ್ರೆ ಫ್ಯಾಕ್ಟರೀಸ್ಗಳು, ರೋಡು, ಮಷಿನರಿ, ಇದೆಲ್ಲ ದೀರ್ಘಕಾಲ ಅಂತ ಯಾಕೆ ಕರೀತಾರೆ? ಇವತ್ತು ರೋಡ್ ಮಾಡಿದ ತಕ್ಷಣ ನಾಳೆನೆ ಅದರಿಂದ ಲಾಭ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ವರ್ಷಾನುಗಟ್ಲೆ ಅಲ್ಲಿ ವಾಹನಗಳು ಓಡಿರಬಹುದು ಅಥವಾ ಸಾಮಾಜಿಕವಾಗಿ ಬೆನಿಫಿಟ್ ಆಗೋದೆಲ್ಲ ಬಹಳ ಟೈಮ್ ತಗೊಳುತ್ತೆ. ಇದಕ್ಕೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಶನ್ ರೇಟ್ ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಆಫ್ GDP ಲಾಂಗ್ ಟರ್ಮ್ ಅಸೆಟ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋದು. ಎರಡನೇದು ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಂದ್ರೆ ಹೌ ಮಚ್ ಇನ್ವೆಸ್ಟ್ಮೆಂಟ್ ಇಸ್ ನೀಡೆಡ್ ಟು ಪ್ರೊಡ್ಯೂಸ್ 1% ಎಕ್ಸ್ಟ್ರಾ ಗ್ರೋತ್ ಆಗ್ತಾ ಇದೆ. ಆ ಗ್ರೋತ್ ಅನ್ನ 1% ಅಷ್ಟು ಎಕ್ಸ್ಟ್ರಾ ಮಾಡಬೇಕು ಅಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ಅದಕ್ಕೆ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರೀತಾರೆ. ಲೋವರ್ ICOR ಇದ್ರೆ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ, ಅಂದ್ರೆ ಎಕ್ಸ್ಟ್ರಾ ಬೇಕಾಗಿರೋದು ಕಡಿಮೆ ಇದೆ. ಅದರ ಅರ್ಥ ಏನು? ನಮ್ಮ ಎಫಿಷಿಯನ್ಸಿ ಜಾಸ್ತಿ ಇದೆ. ನಿಮ್ಗೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ರಿಸೋರ್ಸ್ಗಳು ಬೇಕಾಗಬಹುದು. ನಿಮ್ಮ ಹತ್ರ ಆಲ್ರೆಡಿ ರಿಸೋರ್ಸ್ಗಳಿದೆ ಅಂತಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇದೆ ನಿಮ್ಮದು, ಅವಾಗ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಿ. ಹಾಗೆ ಇಲ್ಲೂ ಸಹ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಕ್ಸ್ಟ್ರಾ ಗ್ರೋತ್ ಆಗ್ಲಿಕ್ಕೆ. ಆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಷ್ಟು ಎಫಿಷಿಯನ್ಸಿ ಜಾಸ್ತಿ ಇದೆ. ಬೇಕಾಗಿರುವಂತಹ ಹೂಡಿಕೆ ಕಡಿಮೆ ಇದ್ದಷ್ಟು ಎಫಿಷಿಯನ್ಸಿ ಜಾಸ್ತಿ ಇದೆ. ಅರ್ಥ ಮಾಡ್ಕೊಳ್ಳಿ ಇದನ್ನ ಕರೆಕ್ಟ್ ಆಗಿ. ಕರೆಂಟ್ ಸಿಚುವೇಶನ್ ಏನಿದೆ, GFCFR ಮೇಲ್ಗಡೆ ನೋಡಿರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಅದು 34% ಗೆ ಸ್ಟೇಬಲ್ ಆಗಿದೆ. ICOR ಇದೆಯಲ್ಲ ಅದು 5.2 ಇದೆ, ಕ್ವೈಟ್ ಹೈ ಇದೆ. ಹಾಗಾದ್ರೆ ಅದರ ಅರ್ಥ ಏನು? ಎಫಿಷಿಯನ್ಸಿ ಕಡಿಮೆ ಇದೆ. ಇದರ ಆಧಾರದ ಮೇಲೆ ಎಕಾನಮಿಸ್ಟ್ ಕ್ಯಾಲ್ಕುಲೇಟ್ 6.5% ಆಸ್ ಅವರ್ ಸೇಫ್ ಸಸ್ಟೈನ್ಡ್ ಗ್ರೋತ್ ಪೊಟೆನ್ಶಿಯಲ್. ಇದು ಎರಡನ್ನ ಇಟ್ಕೊಂಡು ಎಕನಾಮಿಸ್ಟ್ಗಳು 6.5 ಅಂತ ಒಂದು ನಂಬರ್ಗೆ ಬಂದಿದ್ದಾರೆ. ಹಾಗಾದ್ರೆ ಇದನ್ನ ಮೀರಿ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವಾಟ್ ನೀಡ್ಸ್ ಟು ಡೂ ಟು ಚೇಂಜ್ ಟು ಗೋ ಬಿಯಾಂಡ್ 6.5%? ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಮೊದಲನೇದು ಇನ್ವೆಸ್ಟ್ಮೆಂಟ್ ರೈಸ್ ಮಾಡ್ಬೇಕು, ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು. GFCFR ಇದೆ 34 ಇದೆ, 36 ಪ್ಲಸ್ ಆದ್ರೂ ಆಗ್ಬೇಕು. ಎಫಿಷಿಯನ್ಸಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ICOR ಇರೋದು 5.2 ಇದೆ, ಬಿಲೋ 5 ಬರ್ಬೇಕು. ಪ್ರೈವೇಟ್ ಸೆಕ್ಟರ್ ಬೂಸ್ಟ್ ಆಗ್ಬೇಕು, ಅವರು ಇನ್ವೆಸ್ಟ್ ಮಾಡೋದನ್ನ ಜಾಸ್ತಿ ಮಾಡ್ಬೇಕು. ಟೆಕ್ನಾಲಜಿ ಇಂಪ್ಯಾಕ್ಟ್ ಅಲ್ವಾ, AI ಇರಬಹುದು, ಇನೋವೇಷನ್ ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕು. ಇದ್ರ ಜೊತೆ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಎರಡರ ರೋಲ್ ಏನು? ಗವರ್ಮೆಂಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಇನ್ಕ್ರೀಸ್ಡ್. ರೋಡ್ ಇರಬಹುದು, ರೈಲ್ವೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಮೊದಲು 21% ಇತ್ತು, ಈಗ 25% ಆಫ್ ಟೋಟಲ್ ಇನ್ವೆಸ್ಟ್ಮೆಂಟ್ ಗೆ ತಲುಪಿದೆ. ಆದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ವಾ, ಇದು ಕಡಿಮೆ ಆಗ್ತಾ ಇದೆ. ಪ್ರೈವೇಟ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಡ್ರಾಪ್ಡ್ ಫ್ರಾಮ್ 37% ಟು 34.4%. ಅದು 37 ಇದ್ದು ಈಗ 34.4 ಆಗಿದೆ. ವಿತೌಟ್ ಸ್ಟ್ರಾಂಗ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಲಾಂಗ್ ಟರ್ಮ್ ಗ್ರೋತ್ ಕೆನಾಟ್ ರೈಸ್ ಅಬೋವ್ 6.5%. ಒಂದು ವೇಳೆ ಖಾಸಗಿ ವಲಯದ ಸಹಕಾರ ಇಲ್ಲದೆ ಇದ್ರೆ ಆವಾಗ ನಾವು 6.5% ಗಿಂತ ಜಾಸ್ತಿ ಗ್ರೋತ್ ಅನ್ನ ಸಾಧಿಸಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಗ್ಲೋಬಲ್ ಚಾಲೆಂಜಸ್, ಕೆಲವೊಂದು ಸವಾಲುಗಳು ಸಹ ಇದೆ ಗ್ರೋತ್ಗೆ ಅಫೆಕ್ಟ್ ಆಗೋದು. ಪಾಸಿಟಿವ್ ನೋಡಿ, AI ಮತ್ತೆ ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಪುಷ್ ಸಿಗುತ್ತೆ, ಡಿಜಿಟಲ್ ಎಕಾನಮಿ. ನೆಗೆಟಿವ್ ಫ್ಯಾಕ್ಟರ್ ಏನು? ಏಜಿಂಗ್ ಕ್ಯಾಪಿಟಲ್. ಈಗ ಹಳೆ ಅಸೆಟ್ ಗಳನ್ನ ನಾವು ಇಟ್ಕೊಂಡಿದ್ದೇವೆ, ಅದನ್ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಮತ್ತೆ ಟಫ್ ಗ್ಲೋಬಲ್ ಟ್ರೇಡ್ ಎನ್ವೈರ್ಮೆಂಟ್, ನೀವು ಕೇಳಿರಬಹುದು ಈಗ ಟ್ಯಾರಿಫ್ಗಳು, ಸುಂಕ ಅಂತೆಲ್ಲ ನೋಡಿರ್ತೀವಲ್ವಾ. ಗ್ಲೋಬಲ್ ಟ್ರೇಡ್ ಎನ್ವೈರ್ಮೆಂಟ್ ಬಹಳ ಟಫ್ ಆಗಿರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಯಾವಾಗ ಬೇಕಾದ್ರೂ ಬದಲಾಗಬಹುದು. ಎಕ್ಸ್ಪೋರ್ಟ್ ಕಡಿಮೆ ಆಗ್ಬಿಡುತ್ತೆ, ಎಕ್ಸ್ಪೋರ್ಟ್ಗಳು ಫಾಲ್ ಆಗ್ತಾ ಇರುತ್ತೆ, ಆವಾಗ ನಮ್ಗೆ ಹೊಸ ಹೊಸ ಸವಾಲುಗಳು ಸೃಷ್ಟಿ ಆಗ್ತಾ ಹೋಗುತ್ತೆ.
ಆದ್ರೆ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, 6.5% ಇಟ್ಕೊಂಡಿರೋದು ಗುಡ್ ಆರ್ ಬ್ಯಾಡ್, ಸರಿಯಾ ತಪ್ಪ ನೋಡಿದ್ರೆ 6.5 ಕನ್ಸಿಡರ್ಡ್ ವೆರಿ ಗುಡ್ ಗ್ಲೋಬಲಿ. ಜಾಗತಿಕ ಮಟ್ಟದಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್ ವ್ಯಾಲ್ಯೂ. ಬಟ್ ಫಾರ್ ಇಂಡಿಯಾ ವ್ಯಾರ್ ಮಿಲಿಯನ್ ನೀಡ್ ಜಾಬ್ಸ್ ಅಲ್ವಾ, ನಮ್ ದೇಶಕ್ಕೆ ಕನ್ಸಿಡರ್ ಮಾಡಿದ್ರೆ ಲಕ್ಷಾಂತರ ಜನರಿಗೆ ಉದ್ಯೋಗ ಬೇಕು. ವಿ ಮಸ್ಟ್ ಟಾರ್ಗೆಟ್ ಹೈಯರ್ ಗ್ರೋತ್. ನಾವು ಹಾಗಾಗಿ ನಮ್ಮ ಟಾರ್ಗೆಟ್ ಅನ್ನ 7% ಗಿಂತ ಜಾಸ್ತಿ ಆದ್ರೂ ಇಟ್ಕೊಳ್ಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ. ಹಾಗಾಗಿ ಈಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇದೆ. ಆವಾಗ ಮಾತ್ರ ನಾವು ಎಕನಾಮಿಕಲಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳು ಮತ್ತೆ ಬೇರೆ ಬೇರೆ ಪರಿಸರಕ್ಕೆ ಸಂಬಂಧಪಟ್ಟ ಕ್ರಮಗಳಾಗಿರಬಹುದು, ಅಥವಾ ಸೋಷಿಯಲ್, ಎಕನಾಮಿಕ್, ಅದರ ಜೊತೆ ಕಲ್ಚರಲ್, ಹೀಗೆ ಯಾವುದೇ ವಲಯ ಇರಬಹುದು, ಎಲ್ಲಾ ವಲಯಗಳಿಗೂ ಬೇಕಾಗಿರೋದು ಎಕಾನಮಿ. ಎಕಾನಮಿ ಗ್ರೋ ಆಗ್ತಾ ಇದ್ದ ಹಾಗೆ ಆ ಗ್ರೋತ್ ಅನ್ನ ನಾವು ಡೆವಲಪ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಒಂದು ಜವಾಬ್ದಾರಿ ಸಹ ನಮ್ಮ ಮೇಲೆ ಇರಬೇಕು. ವೊಕ್ಯಾಬ್ಲರಿ ನೋಡಿ, ರಿಪೋರ್ಟರ್ ಹೋಪ್ ಟು ಎಕ್ಸ್ಟೋಲ್ ದಿ ವರ್ಚ್ಯೂಸ್ ಆಫ್ ದಿ ಪೊಲಿಟಿಷಿಯನ್. ರಿಪೋರ್ಟರ್ ಇದ್ದ ಒಬ್ಬ ವರದಿಗಾರ. ಎಕ್ಸ್ಟೋಲ್ ಅಂತಂದ್ರೆ ಪೊಲಿಟಿಷಿಯನ್ ದೊಡ್ಡ ದೊಡ್ಡ ಮೌಲ್ಯಗಳಂತ ಹೊಗಳಿಕ್ಕೆ ಮುಂದಾಗ್ತಾ ಇದ್ದ. ಪ್ರೇಸ್ ಹೈಲಿ, ಎಕ್ಸ್ಟೋಲ್ ಅಂತಂದ್ರೆ ಹೊಗಳೋದು. ಬಟ್ ಹಿಸ್ ಮ್ಯಾಂಡೇಶಿಯಸ್ ಕ್ಲೇಮ್ಸ್ ಓನ್ಲಿ ಸರ್ವ್ ಟು ಕನ್ಫೌಂಡ್ ದ ಪಬ್ಲಿಕ್. ಮ್ಯಾಂಡೇಶಿಯಸ್ ಕ್ಲೇಮ್ಸ್ ಅಂತಂದ್ರೆ ಅನ್ಟ್ರೂ, ಲೈನ್, ತುಂಬಾ ಏನೇನೋ ಸುಳ್ಳು ಸುಳ್ಳು ಹೊಗಳ್ತಾ ಇರೋದು. ಅದರಿಂದ ಏನಾಯ್ತು, ಕನ್ಫೌಂಡ್ ದಿ ಪಬ್ಲಿಕ್, ಜನರು ಗೊಂದಲ ಆದ್ರು ಅಷ್ಟೇ, ಜನರಿಗೆ ಕನ್ಫ್ಯೂಸ್ ಆಯ್ತು ಅಷ್ಟೇ. ಈ ಪೊಲಿಟಿಷಿಯನ್ ಏನು ಅಂತ ನಮ್ಗೆ ಗೊತ್ತಿದೆ, ಸುಮ್ನೆ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ ಅನ್ನುವಂತ ಫೀಲಿಂಗ್. ಡೀಲಿಂಗ್ ವಿತ್ ದಿ ಫಾಲ್ಔಟ್ ಕಾಸ್ಡ್ ಹಿಮ್ ಸಚ್ ಲೆಥಾರ್ಜಿ. ಫಾಲ್ಔಟ್ ಆಗೋದು ಅಂತಂದ್ರೆ ಕುಸಿತವನ್ನ ಕಾಣೋದು. ಆ ಒಂದು ಫಾಲ್ಔಟ್ ನ ಡೀಲ್ ಮಾಡ್ಲಿಕ್ಕೆ ಆ ಪೊಲಿಟಿಷಿಯನ್ ಅಥವಾ ಇಲ್ಲಿ ರಿಪೋರ್ಟರು ಲೆಥಾರ್ಜಿಕ್ ಅಂತಂದ್ರೆ ಆಲಸ್ಯದಿಂದಿರೋದು, ಸ್ಲಗ್ಗಿಶ್ನೆಸ್, ಟಯರ್ಡ್ನೆಸ್, ದಟ್ ಹಿ ಬೇರ್ಲಿ ಹ್ಯಾಡ್ ದಿ ಎನರ್ಜಿ ಟು ರೀಡಾಕ್ಟ್ ದಿ ಫುಲ್ ಫಾಲ್ಸ್ ಸ್ಟೇಟ್ಮೆಂಟ್ ಫ್ರಮ್ ದಿಸ್ ಆರ್ಟಿಕಲ್. ಇದೊಂದು ಆರ್ಟಿಕಲ್ ಅಲ್ಲಿ ಅವನ ಬಗ್ಗೆ, ಪೊಲಿಟಿಷಿಯನ್ಸ್ ಬಗ್ಗೆ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳಿತ್ತು. ಅದನ್ನ ರೀಡಾಕ್ಟ್ ಮಾಡೋದು, ಪರಿಷ್ಕರಿಸೋದು ಅಂತಂದ್ರೆ ಎಡಿಟ್ ಔಟ್ ಮಾಡೋದು. ಅದ್ರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಹೇಳಲಿಕ್ಕೆ ಅವನಿಗೆ ಆಲಸ್ಯ ಜಾಸ್ತಿ ಆಗ್ಬಿಟ್ಟಿತ್ತು. ಹಾಗಾಗಿ ಅವನು ಅದರ ಕಡೆ ಗಮನ ಕೊಡ್ಲಿಲ್ಲ. ಕನ್ಫೌಂಡ್ ಅಂತಂದ್ರೆ ಕನ್ಫ್ಯೂಸ್ ಆಗೋದು, ಎಕ್ಸ್ಟೋಲ್ ಅಂತಂದ್ರೆ ಗ್ಲೋರಿಫೈ ಮಾಡೋದು, ಹೊಗಳೋದು, ಲೆಥಾರ್ಜಿ ಅಂತಂದ್ರೆ ಆಲಸ್ಯ, ಮ್ಯಾಂಡೇಶಿಯಸ್ ಅಂತಂದ್ರೆ ಅಂಟ್ರು, ಸುಳ್ಳು ಹೇಳೋದು, ರಿಡಾಕ್ಟ್ ಅಂತಂದ್ರೆ ಎಡಿಟ್ ಔಟ್, ಸೆನ್ಸರ್ ಅಂತ ಹೇಳ್ತೀವಲ್ವ ಆ ತರ ಪರಿಷ್ಕರಿಸೋದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.